ಹೌದು, ನಾನು ನೀನು ತುಂಬ ಜಗಳ ಆಡ್ತೀವಿ. ನೀನು ಏನೇನೋ ಬೈತೀಯ, ನಾನು ಕೋಪದಲ್ಲಿ 1 ತಿಂಗಳು ಮಾತಾಡಲ್ಲ ಅಂತಲೂ ಅಂತೀನಿ. ಹಾಗಂತ ಬಾಯಲ್ಲಿ ಹೇಳೋದಷ್ಟೇ. ಆದರೆ ನನ್ನ ಮನ್ಸಲ್ಲಿ ಮಾತ್ರ ನೀನು ತಕ್ಷಣ ಬಂದು ಸಾರಿ ಚಿನ್ನಮ್ಮ ತಪ್ಪಾಯ್ತು, ಇಬ್ರು ಇನ್ಮೇಲೆ ಜಗಳ ಆಡೋದು ಬೇಡ, ಚೆನ್ನಾಗಿರೋಣ ಆಯ್ತಾ ಅಂತ ಸಮಾಧಾನ ಮಾಡಿದ್ರೆ ಜಗಳ ಸರಿ ಹೋಗಿ ಇಬ್ರು ಖುಷಿಯಾಗಿರ್ಬೋದಲ್ಲ ಅನ್ಸುತ್ತೆ. ಆದರೆ ನೀನು ಮಾತಾಡ್ಬೇಕಲ್ವಾ? ಅದನ್ನ ಬಿಟ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ತಿಂಗ್ಳಾನ್ಗಟ್ಲೆ. ನೋಡು, ಎಷ್ಟೇ ಜಗಳ ಆಡಿ ಮಾತು ಬಿಡ್ತೀನಿ ಅಂದ್ರೂ ಮನ್ಸು ಮಾತ್ರ ಸಮಾಧಾನ ಮಾಡ್ಕೊಳ್ಳೋಣ, ನಿನ್ನ ಹತ್ರ ಮಾತಾಡ್ಬಿಡೋಣ ಅನಿಸ್ತಾ ಇರುತ್ತೆ. ಅದಕ್ಕೆ ಚಿನ್ನ, ಕಿತ್ತಾಡ್ಕೊಂಡ್ರು ಜೊತೆಲೇ ಇರಬೇಕು ನಾನು ನೀನು. ನನ್ನ ಬೈಯೋಕ್ಕಾದ್ರೂ ಫೋನ್ ಮಾಡು, ಆದರೆ ಮಾತಾಡ್ದೆ ಮಾತ್ರ ಇರ್ಬೇಡ. ಕೋಪಕ್ಕೆ ನಮ್ಮ ಪ್ರೀತಿನ ಹಾಳು ಮಾಡೋ ಶಕ್ತಿ ನೀನು ಕೊಡಬಾರ್ದು. ಜಗಳ ಆಡಿ ಸಂಬಂಧ ಕಳ್ಕೊಳ್ಳೋ ಯೋಚನೆ ಮಾಡಿದೆ ಅನ್ಕೋ, ನಿನ್ನ ಟೂತ್ ಬ್ರಷ್ ತಗೊಂಡು ಟಾಯ್ಲೆಟ್ ಉಜ್ಬೇಕಾಗತ್ತೆ. 2 ಸಮಾಧಾನದ ಮಾತು ಸಾಕು, ಮತ್ತೆ ನಿನ್ನ ಪ್ರೀತಿ ಚಿದ್ರೋಕೆ. ಕೋಪ ಬಿಟ್ಟು ತಾಳ್ಮೆಯಿಂದ ಮಾತಾಡು, ಸರಿನಾ? ಹೇಳು, ಯಾವಾಗ ಸಿಗ್ತೀಯಾ?